ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ವರದಿಗಳ ಸಲ್ಲಿಕೆಯನ್ನು ಮಾಡಲಾಗಿದೆ. ಹಾಗೆ ಪ್ರಾಸಿಕ್ಯೂಷನ್ ಜೈಲು ಅಧಿಕಾರಿಗಳು 57ನೇ ಸಿಸಿಎಚ್ ಕೋರ್ಟ್ನಿಂದ ವರದಿಯನ್ನ ನೀಡಲಾಗುತ್ತಿದ್ದು 3 ಪ್ರತ್ಯೇಕ ವರದಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗ್ತಾರೆ. ಇಂದು ಸುಪ್ರೀಂನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಗ್ತಾ ಇದ್ದು ಜೈಲಿನ ಸಮಸ್ಯೆಗಳ ಬಗ್ಗೆ ಅರ್ಜಿಯಲ್ಲಿ ದರ್ಶನ್ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ. ದರ್ಶನ್ ಇತ್ತಿರುವಂತಹ ಪ್ರಶ್ನೆಗಳಿಗೆ ಜೈಲಧಿಕಾರಿಗಳಿಂದ ಉತ್ತರವನ್ನು ಕೂಡ ನೀಡಲಾಗಿದೆ. ಪತ್ನಿ ಭೇಟಿಗೆ ಸಮಯ ಹಾಗೆ ಜೈಲಿನ ಸುರಕ್ಷತೆ ಚಿಕಿತ್ಸೆ ಬಗ್ಗೆ ವರದಿಯನ್ನು ಸಲ್ಲಿಸಲಾಗ್ತಾ ಇದ್ದು ಅಂಕಿಅಂಶ ಸಹಿತ ಸುಪ್ರೀಂ ಕೋರ್ಟ್ಗೆ ಜೈಲಧಿಕಾರಿಗಳು ವರದಿಯನ್ನು ಸಲ್ಲಿಸಲಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ವಿಜಯ್ ಬಿಷ್ಣುರವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಗಿದೆ. ಸುಪ್ರೀಂ ಕೋರ್ಟ್ನ ಸೂಚನೆಯಂತೆ ವರದಿಗಳ ಸಲ್ಲಿಕೆಯನ್ನು ಮಾಡಲಾಗಿದೆ. ಹಾಗೆ ಪ್ರಾಸಿಕ್ಯೂಷನ್ ಜೈಲು ಅಧಿಕಾರಿಗಳು 57ನೇ ಸಿಸಿಎಚ್ ಕೋರ್ಟ್ನಿಂದ ವರದಿಯನ್ನ ನೀಡಲಾಗುತ್ತಿದ್ದು 3 ಪ್ರತ್ಯೇಕ ವರದಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗ್ತಾರೆ. ಇಂದು ಸುಪ್ರೀಂನಲ್ಲಿ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ನಡೆಸಲಾಗ್ತಾ ಇದ್ದು ಜೈಲಿನ ಸಮಸ್ಯೆಗಳ ಬಗ್ಗೆ ಅರ್ಜಿಯಲ್ಲಿ ದರ್ಶನ್ ಈಗಾಗಲೇ ಪ್ರಸ್ತಾಪಿಸಿದ್ದಾರೆ. ದರ್ಶನ್ ಇತ್ತಿರುವಂತಹ ಪ್ರಶ್ನೆಗಳಿಗೆ ಜೈಲಧಿಕಾರಿಗಳಿಂದ ಉತ್ತರವನ್ನು ಕೂಡ ನೀಡಲಾಗಿದೆ. ಪತ್ನಿ ಭೇಟಿಗೆ ಸಮಯ ಹಾಗೆ ಜೈಲಿನ ಸುರಕ್ಷತೆ ಚಿಕಿತ್ಸೆ ಬಗ್ಗೆ ವರದಿಯನ್ನು ಸಲ್ಲಿಸಲಾಗ್ತಾ ಇದ್ದು ಅಂಕಿಅಂಶ ಸಹಿತ ಸುಪ್ರೀಂ ಕೋರ್ಟ್ಗೆ ಜೈಲಧಿಕಾರಿಗಳು ವರದಿಯನ್ನು ಸಲ್ಲಿಸಲಿದ್ದಾರೆ. ಇಂದು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ಹಾಗೂ ನ್ಯಾಯಮೂರ್ತಿ ವಿಜಯ್ ಬಿಷ್ಣುರವರ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ.